ಸೋಮಲಾಪುರ ಬಂದುಬಿಟ್ಟು ಆಂಧ್ರ ಪ್ರದೇಶಕ್ಕೆ ಸೇರುತ್ತೆ. ನಿಮಗೂ ಆಂಜನೇಯ ಸ್ವಾಮಿನ ದರ್ಶನ ಮಾಡ್ತೀನಿ ವಿಡಿಯೋ ಮುಖಾಂತರ, ಬನ್ನಿ ನೋಡೋಣ. ವೆಲ್ಕಮ್ ಟು ಮೈ ಥರ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸೋಮಲಾಪುರ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೋಮಲಾಪುರ ಬಂದುಬಿಟ್ಟು ಆಂಧ್ರ ಪ್ರದೇಶಕ್ಕೆ ಸೇರುತ್ತೆ. ಇಲ್ಲಿ ನಮ್ಮ ಕರ್ನಾಟಕ ಬಾರ್ಡ್ರ್ ದಾಟಿದರೆ ಸೋಮಲಾಪುರ ಬರುತ್ತೆ, ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿ ನಿಮಗೂ ಆಂಜನೇಯ ಸ್ವಾಮಿನ ದರ್ಶನ ಮಾಡ್ತೀನಿ ವಿಡಿಯೋ ಮುಖಾಂತರ, ಬನ್ನಿ ನೋಡೋಣ. ಫಸ್ಟ್ ಹೋಗೋಕ್ಕಿಂತ ಮೊದಲು ಇಲ್ಲಿ ಮನೆ ನೀಟ್ ಮಾಡೋಣ, ನೆಲ ಒರೆಸಿ ಸ್ನಾನ ಮಾಡ್ಕೊಂಡು ಇಲ್ಲಿಂದ ಬಿಡೋಣ, ಬನ್ನಿ ಹೋಗೋಣ. ಸ್ನೇಹಿತರೆ, ನೆಲ ವರ್ಷಾಯಿತು. ಸೊ ಈಗ ಸ್ನಾನ ಮಾಡ್ಕೊಂಡು ಟೆಂಪಲ್ಗೆ ಹೋಗಕ್ಕೆ ರೆಡಿಯಾಗಿ ಬಂದಿದ್ದೀನಿ. ಇನ್ನೇನು ಈಗ ಹೊರಡೋದು. ಪೇರೆಂಟ್ಸ್ ಬರ್ತಿದ್ದಾರೆ, ಅವ್ರಿಗೆ ವೇಟ್ ಮಾಡ್ತಿದ್ದೀವಿ. ಅವ್ರು ಬಂದಿಟ್ಟಿಗೆ ಹೊರಡೋದು. ಇಲ್ಲ ಅಮೂಲ್ ಬೇಬಿ ಕಣ್ಣಾಗ ಕಾಣಿಸ್ತಿದ್ದೀನಿ ಅನಿಸುತ್ತೆ, ಅಸಹ್ಯ ಆಗಿಬಿಟ್ಟಿದ್ದೀನಿ. ಇರಲಿ, ಇನ್ನೊಂದು ವೀಕಲ್ಲಿ ವಾಪಸ್ ಬರುತ್ತೆ ಗಡ್ಡ. ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ, ಇದೇ ಮಕ್ಕಳು ನೋಡ್ಬೇಕು. ನೀವು ನನಗೆ ಕಷ್ಟ ಆಗ್ತಿದೆ ಹೊರಗಡೆ ಅಡ್ಡಾಡೋದಕ್ಕೆ ಇದೇ ರೀತಿ. ನೋಡೋಣ ಬನ್ನಿ. ಟಿಫನ್ ಏನು ಮಾಡಿದ್ದಿಲ್ಲ, ಟಿಫನ್ ತಂದಿದ್ದೀವಿ, ಇಲ್ಲೇ ನಿಲ್ಲಿಸಿದ್ವಿ. ಟಿಫನ್ ಮಾಡ್ಕೊಂಡು ಹೋಗೋಣ. ಮಧ್ಯೆ ನಿಲ್ಲಿಸಿದ್ವಿ. ಆಂಧ್ರ ತೆಲುಗುದಲ್ಲಿದೆ. ಟೆಂಪಲ್ ಆಯಿತು. ಆಮೇಲೆ ನೀರಿದ್ದಾವೆ, ಕೈ ಕಾಲು ತೊಳ್ಕೊಂಡು ಹೋಗೋಣ. ಒಳಗಡೆ ಹೋಗೋಣ ಬನ್ನಿ. ಫಸ್ಟಿಗೆ ಈ ದೇವಸ್ಥಾನ ಅಷ್ಟೇ ಇದ್ದದ್ದು. ಇಲ್ಲಿ ಜನಗಳು ಭಕ್ತಾದಿಗಳೆಲ್ಲ ಕೊಟ್ಟು ಕಾಣಿಕೆನ ಈ ರೀತಿ ಎಲ್ಲ ಶೀಟ್ ಎಲ್ಲ ಹಾಕ್ಸಿದ್ದಾರೆ. ಈಗ ಹೊರಗಡೆ ತನಕ ಪೂರ್ತಿ ಎಂಟ್ರೆನ್ಸ್ ತನಕ ಹಾಕಿದ್ದಾರೆ. ಭಾಳ ಜನ ಬರ್ತಾರೆ ಇಲ್ಲಿ ನೋಡಿ. ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಸ್ವಾಮಿ. ಪೂಜಾರಿ ಇಲ್ಲ, ಪೂಜಾರಿ ಬರ್ತಾ ಇದ್ದಾರೆ. ಸೊ ಒಳಗಡೆ ಹೆಂಗಿದೆ ನೋಡಿ. ಈ ದೇವರಿದೆಲ್ಲ ಕಲ್ಲಿಂದು, ಇದು ಒಡಮೂಡಿರೋದು ಈ ದೇವರು. ಹಾಗೆ ಇದು ಬ್ರಾಂಚಿಂದ ಇದೆಯಲ್ಲ, ಅದು ಯಾರೋ ಭಕ್ತಾದಿಗಳು ಕೊಟ್ಟಿದ್ದಾರೆ. ಇದು ನೋಡಿ, ಇದು ಒಡಮೂಡಿರೋದು. ಇದು ಅಂದರೆ ಕಲ್ಲಲ್ಲೇ
ಪ್ರತಿಷ್ಠಾಪನೆ ಆಗಿದೆ. ಅದು ಯಾರು ಏನು ಕೆತ್ತಿಲ್ಲ, ಭಾಳ ಹಳೇದಿದು, ಯಾವುದೋ ಜನಗಳಿಗೆ ಸಿಕ್ಕಿರೋದು. ಇದು ತಂದು ಇಲ್ಲಿ ಕೊಟ್ಟಿದ್ದಾರೆ, ಇದನ್ನ ದೇವಸ್ಥಾನದ ರೂಪದಲ್ಲಿ ಮಾಡಿದ್ದಾರೆ. ಹೊರಗಡೆ ಹೀಗಿದೆ ದೇವಸ್ಥಾನದ್ದು. ನೋಡಿ, ಒಂದು ರೌಂಡ್ ತೋರಿಸ್ತೀನಿ ಹೇಗಿದೆ ಅಂತ. ಮೇಲ್ಗಡೆಲ್ಲ ಸ್ಟ್ಯಾಚುಸ್ ನೋಡಿ, ವಿಷ್ಣುದು ಅವತಾರಗಳು ಮಾಡಿದ್ದಾರೆ. ಇಲ್ಲಿ ಇದು ವರಾಹ ರೂಪ, ಉಗ್ರ ನರಸಿಂಹ ಅವತಾರ, ಅದು ವಾಮನ ಅವತಾರ, ಉಗ್ರ ನರಸಿಂಹ ಅವತಾರ. ಇದು ವರಾಹ ರೂಪ, ಇದು ಆಮೆ ವೃಷಭ ರೂಪ, ವೃಷಭನ ಏನಂತಾರೆ, ಇದು ಮತ್ಸ್ಯ ರೂಪ, ಮೀನಿನ ಅವತಾರ. ಫಸ್ಟ್ ಇದು ಆ್ಯಕ್ಚುಲಿ ಮೀನಿನ ಅವತಾರ, ಆಮೇಲೆ ಆಮೆ ಅವತಾರ, ವರಾಹ ಅವತಾರ, ಉಗ್ರ ನರಸಿಂಹ, ವಾಮನ, ಆ ರೀತಿ ಇದೆ. ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇಟ್ಟಿದ್ದಾರೆ. ಇದೆಲ್ಲ ಶಿವ ಪಾರ್ವತಿ ಇದೆ. ಇದು ಕೃಷ್ಣನ ಅವತಾರಲ್ಲ, ಇದು ಯಾವ ಅವತಾರ? ಒಂದು ಸೆಕೆಂಡ್ ಇಲ್ಲಿಂದ ಬರ್ತೀನಿ, ಗೊತ್ತಾಗುತ್ತೆ. ಇದು ಪರಶುರಾಮ ಅವತಾರ, ರಾಮ. ಇದು ಕೃಷ್ಣ, ಮೋಸ್ಟ್ಲಿ ಬಲರಾಮ. ಇದು ಕಲ್ಕಿ ಅವತಾರ ಇರಬೇಕು. ನೆಕ್ಸ್ಟ್ ಬರೋದದು ಕಲ್ಕಿ. ಈ ರೀತಿ ಇದೆ ಹೊರಗಡೆ ಎಲ್ಲ. ಸ್ವಾಮೀಜಿ ಬಂದರು. ಬಂಡೆ ಮೇಲೆ ಅನ್ನ ಸ್ವಾಮಿ ಹೋಗಿ ನೋಡ ತಗೊಂಡು ಇಲ್ಲಿ ಇಟ್ಕೊಂಡು ಇಷ್ಟು ಬಾಯಿ ಇತ್ತು, ಅಲ್ಲೊಂದು ಬಾಯಿ ಇತ್ತು. ಅಲ್ಲಿ ಅವ್ರು ಒಂದು ಅದೇ 3 ಬಾಯಿ ಇತ್ತು. ಇಲ್ಲಿ ಒಂದು 10 ಬಾಯಿ. ಆ ಬಾಯಿ ನಂಗೆ ಹಾಕಲ್ಲ ಅಂದಿಟ್ಟು ಗುಡಿ ಕಟ್ಟಿಸಿ ಡಿಸೈನ್ ಮಾಡಿ ಅವು ಗೆಲುವು ಇದ್ದು. ಇಲ್ಲ ಅನ್ನ ನಂಗಿತ್ತನೋ ನನಗೆ ಗೆಲುವು ಇದ್ದು. ನಾನು ನೋಡಿ ಪಟ್ಟಿಗೆ ಏನಾಯ್ತಂದ್ರೆ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚಿ ಹಿಂಗಾಗಿದೆ. ಫುಲ್ ಗಾಳಿ ಇದ್ದಿದೆ, ಮೋಡಾಗಿದೆ, ಮಳೆ ಬರೋ ಆಗಿದೆ. ನೋಡೋಣ ಬನ್ನಿ. ಇನ್ನೂ 2 ದೇವಸ್ಥಾನ ಇದ್ದಾವೆ, ಅಲ್ಲಿ ತೋರಿಸ್ತೀನಿ. ಅಲ್ಲಿದ್ದಾವೆ, ತೋರಿಸ್ತೀನಿ ಬನ್ನಿ. ಮೋಡ ಆಗಿದೆ, ಸೊ ಗಾಳಿ ಬೀಸಿದೆ ಫುಲ್ಲು ಜೋರಾಗಿ. ಮಳೆ ಬರಬಹುದು ಇನ್ನು ಸ್ವಲ್ಪ ಹೊತ್ತಿಗೆ. ಈ 1-2 ದೇವಸ್ಥಾನ ತೋರಿಸಿದ್ರೆ ಇಲ್ಲೇ ಇದೆಲ್ಲ ಮುಗೀತು. ಹಾವು ನಾಗದೇವರು ಒಳ್ಳೇದು ಮಾಡಪ್ಪ ಎಲ್ಲರಿಗೂ. ಇಲ್ಲಿ ನವಗ್ರಹಗಳದ್ದು ಇದೆ. ಮಧ್ಯಕ್ಕಿರೋದು ಸೂರ್ಯದೇವರು. ಇಲ್ಲಿ ಲಾಸ್ಟಿಗೆ ಶಿವಂದಿದೆ. ನೋಡಿ, ಇಲ್ಲಿ ಎಂಟ್ರೆನ್ಸ್ ಎಲ್ಲ ಬಸವಣ್ಣ, ಸ್ಟ್ರೈಟಾಗಿ ಶಿವ ಇದೆ. ಯಾವಾಗಲೂ ಬಸವಣ್ಣಂದು ಇದಿರುತ್ತಲ್ವ, ಸೊ ಕೊಂಬಿನಿಂದ ನೋಡಿದರೆ ಶಿವ ಕರೆಕ್ಟಾಗಿ ಕಾಣಿಸ್ತದೆ ನೋಡಿ. ಎಲ್ಲೇ ಹೋಗಲಿ ಕರೆಕ್ಟಾಗಿ ಆಂಗಲಾಗಿ ಮಾಡಿರ್ತಾರೆ. ಇಲ್ಲಿ ನೋಡಿದ್ರೆ ಶಿವ ಕಾಣಿಸ್ತಾರೆ. ಇದು ನೋಡಿದ್ದೀವಿ, ಬಿಲ್ವಪತ್ರೆ ಅಂತ ಇದೆ. 3 ಎಲೆ ಇರ್ತದೆ ಇದರಲ್ಲಿ. ಒಂದು ಸೆಕೆಂಡ್ ಫೋಕಸ್ ಮಾಡ್ತೀನಿ.
ನೋಡಿ ಬಿಲ್ವಪತ್ರೆ. ಶಿವಾಯ. ಇದು ಶಿವಲಿಂಗ. ಹಾಗೆ ಶಿವನ ಮುಂದಗಡೆ ಇಲ್ಲಿ ಗಣಪತಿ ಇಟ್ಟಿದ್ದಾರೆ. ವಿಘ್ನನಾಥ ಗಣೇಶ ಅಂತ. ಗಣೇಶ ದೇವ್ರ ದರ್ಶನ ಆಯಿತು. ಇನ್ನೇನು ವಾಪಸ್ ಹೊರಡೋಣ. ನೋಡಿ ಜನಗಳು ಎಲ್ಲ ಕಮ್ಮಿ ಇದೆ, ಎಲ್ಲ ಊರು ಬಿಟ್ಟು ಹೊರಗಡೆ ಇದೆ ಇದು. ಹಾಗಾಗಿ ಜನಗಳೆಲ್ಲ ಬರೋದು ಕಮ್ಮಿ. ಬಟ್ ಶನಿವಾರ ಆ ರೀತಿ ಇದ್ದಾಗ ಫುಲ್ಲು ಜನಗಳು ಇರ್ತಾರೆ. ಊರಿಂದ ಫುಲ್ ದೂರ ಇದೆ ಇದು. ಆದ್ರೂ ಇಲ್ಲಿ ಜನಗಳು ಭಾಳ ಬರೋದಕ್ಕೆ ಅವ್ರು ಕೊಟ್ಟಿರೋ ಕಾಣಿಕೆ ಉಂಡಿಗೆ ಹಾಕ್ತಾರಲ್ಲ, ಅದರಿಂದನೇ ಆ ಶೀಟ್ಸ್ನೆಲ್ಲ ಮಾಡಿರೋದು. ಫಸ್ಟಿಗೆ ಅಲ್ಲಿ ಮಧ್ಯಕ್ಕಿತ್ತಲ್ಲ ಅಷ್ಟೇ ದೇವಸ್ಥಾನ ಇದ್ದದ್ದು. ಇದು ಕಂಪ್ಲೀಟ್ ಕಾಂಪೌಂಡ್ ಗೀಪೌಂಡ್ ಎಲ್ಲ ಅವ್ರು ಜನಗಳು ಕೊಟ್ಟಿರೋದ್ರಿಂದನೇ ಮಾಡಿರೋದು. ಸೊ ಹಾಗಾಗಿ ಇಲ್ಲಿ ಭಾಳ ಜನಗಳು ಬರ್ತಾರೆ. ಬಟ್ ಇವತ್ತು ಕಮ್ಮಿ. ಅದು ಬೇರೆ ಈಗ ಮಧ್ಯಾಹ್ನ ಆಗಿದೆ. ಇನ್ನು ಮಧ್ಯಾಹ್ನ ಅಂದರೆ 2:45 ಟೈಮ್ ಈಗ. ಸೊ 2:45ಗೆ ಬರೋಲ್ಲ ಯಾರು, ಈವ್ನಿಂಗ್ ಮೇಲೆ ಬರ್ತಾರೆಲ್ಲ. ಇದು ನೋಡಿ ಇದೆಲ್ಲ ಗುಡುಕ್ತಿದೆ, ಆಗಲೇ ಮಳೆ ಬರಂಗಾಗ್ತಿದೆ. ಸರಿ ಬನ್ನಿ ಹೋಗೋಣ ವಾಪಸ್. ಊರಿಗೆ ಹೋಗೋ ಟೈಮ್ ಆಯಿತು, ದೇವ್ರ ದರ್ಶನ ಆಯಿತು. ಇನ್ನೇನು ಬನ್ನಿ ಹೋಗೋಣ. ಇಲ್ಲಿಂದ ವಾಪಸ್ 70 ಕಿಲೋಮೀಟರ್ಸ್ ಆಗಿ ಹೋಗ್ಬೇಕು ಊರಿಗೆ. ಸೊ ಬಿಡೋಣ, ವಾಪಸ್ ಹೊರಡೋಣ. ಟೈಮ್ ಆಯಿತು. ಸೊ ಗೈಸ್, ಮನೆಗೆ ಬಂದಾಯಿತು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಯಾಕಂದರೆ ನಿಮಗೆ ನೆಕ್ಸ್ಟ್ ಟೈಮ್ ಇದೇ ರೀತಿ ಕಂಟೆಂಟ್ಗಳು ನಿಮ್ಗೆ ರೀಚ್ ಆಗುತ್ತೆ. ನಾನು ವೀಡಿಯೋಸ್ಗಳೆಲ್ಲ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆಲ್ಲ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.